ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಲ್ಲ ಹಿರಿಯರಿಗೆ, ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯ ಕಲಾವಿದರಿದ್ದಾರೆ, ಎಲ್ಲ ದಿಗ್ಗಜರು ಅಂತಾನೆ ಹೇಳ್ಬೋದು. ನಾವೆಲ್ಲ ರಿಯಲ್ ಲೈಫಲ್ಲಿ ಹೀರೋ ಆದರೆ, ಇಲ್ಲೊಬ್ರು ರಿಯಲ್ ಲೈಫಲ್ಲಿ ಹೀರೋ ಇದ್ದಾರೆ. ಆ ಬೇಸ್ಡ್ ಮೇಲೆ ನಾವು ಕತೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಂತ. ದಟ್ ಇಸ್ ಎಸ್ ಕೆ ಉಮೇಶನ. ಸೊ ಈ ಚಿತ್ರದ ಸಾಂಗ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅನ್ಸುತ್ತೆ. ಏನಕ್ಕೆ ಅಂದ್ರೆ, ಅಂಕಲ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಕೈಯೆಲ್ಲ ಹಿಂಗೆಲ್ಲ ಶಿವರ್ ಆಗೋದು ಅಥವಾ ಅಷ್ಟು ಸ್ಲೋ ಆಗಿ ನಡೆಯೋದು ಅದೆಲ್ಲ ಇಲ್ಲ. ಬಟ್ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣ ಆ ಇನ್ವಾಲ್ವ್ಮೆಂಟ್ ಏನೂ ಗ್ರ್ಯಾಂಡೆಡ್ ಆಗಿ ತಗೊಳಲ್ಲ. ಅಂದ್ರೆ ಒಂದು ಪಾತ್ರನೂ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಅನ್ನೋದೇನೆ ಒಂಥರ ಖುಷಿ ವಿಚಾರ. ಅಂಡ್ ಈ ಇಂಡಸ್ಟ್ರಿಯಲ್ಲಿ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ನೀವು ಸಸ್ಟೈನ್ ಆಗಬೇಕು ಅಂದ್ರೆ ನಿಜವಾಗ್ಲೂ ಒಂದೇ ರೀತಿ, ಒಂದೇ ದಾರಿ, ದಟ್ ಇಸ್ ಟ್ಯಾಲೆಂಟ್ ಅಂಡ್ ಹಾರ್ಡ್ ವರ್ಕ್. ಅದಿರೋದಕ್ಕೇನೆ ಅಂಕಲು ಇವತ್ತು 250ನೇ ಚಿತ್ರ ಮಾಡ್ತಾ ಇರೋದು. ಸೊ ಅದೆಲ್ಲ ಬಿಡಿ, ನಾವು ಅದನ್ನೆಲ್ಲ ಹೇಳಕ್ಕೆ 250ನೇ ಚಿತ್ರ ಅಂತಲ್ಲ, ಯಾಕೆಂದ್ರೆ ನಾವು ಇನ್ನೂ 6 ಚಿತ್ರನೂ ಆಗಿಲ್ಲ. ಇನ್ನೊಂದು 7 ಜನ ಆದ್ಮೇಲೆ ಎಲ್ಲ ಟೋಟಲ್ ಮಾಡಿದ್ರು 250 ಆಗಬಹುದೋ ಏನೋ. ಬಟ್ ಇನ್ಸ್ಪೈರ್ ಯಾರಿಂದ ಬೇಕಾದ್ರೂ ಆಗ್ಬೋದು. ಆದ್ರೆ ಅಂಕಲಿಂದಾನೇ ಇನ್ಸ್ಪೈರ್ ಆಗೋದಕ್ಕೆ ಒಂದು ಕಾರಣ ಅವ್ರದ್ದು ಒಂದೇ ಟ್ಯಾಲೆಂಟ್. ನಾವು ಆ ಶಾರ್ಟ್ ಅಲ್ಲಿ ನೋಡಿದ ತಕ್ಷಣ ಒಂದು ಲೆಟರ್ ಹಾಕೋದು, ಕೈ ನಡಗಿಸಿ ಲೆಟರ್ ಹಾಕೋದು, ಮಗಳು ಹುಡ್ಕೋ ಒಂದು ತವಕ, ಆ ಬಾಡಿ ಲ್ಯಾಂಗ್ವೇಜ್, ಮತ್ತೆ ಒಂದು ಕ್ಲೋಸ್ ಅಪ್ ಇಟ್ಟಾಗ ಪರ್ಫಾರ್ಮ್ ಮಾಡುವಂತ ಒಂದು ರೀತಿ, ಇದೆಲ್ಲ ನಿಜವಾಗ್ಲೂ ವಾವ್ ಅನ್ಸುತ್ತೆ. ಖಂಡಿತ ಈ ಚಿತ್ರನ ಫ್ಯಾಮಿಲಿ ಜೊತೆ ನಾನು ಫಸ್ಟ್ ಶೋ ಹೋಗಿ ನೋಡಿ ಎಲ್ಲರಿಗೂ ಹೇಳ್ತೀನಿ. ಅಂಡ್ ಆಲ್ಸೋ ಈ ಚಿತ್ರದ ನಿರ್ದೇಶಕರಾದ ನಮ್ಮ ವೆಂಕಟ್ ಸರ್ಗೆ ಅಂಡ್ ಪ್ರೊಡ್ಯೂಸರ್ ಆದ ಲಕ್ಷ್ಮಣ್ ಸರ್ ಹಾಗೆ ದಿನೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಚಿತ್ರ ಒಂದು ವಿಷನ್ ಇಟ್ಕೊಂಡು ಡೈರೆಕ್ಟರ್ ಮಾಡೋದು, ಆ ವಿಷನ್ಗೆ ಎಲ್ಲರೂ ಒಂದು ಜಸ್ಟಿಫಿಕೇಶನ್ ಕೊಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದ್ರಲ್ಲೂ ಯಾರ ಮೇಲೂ ನಂಬಿಕೆ ಬರಲ್ಲ, ಆ ಪಾತ್ರನ ನಿಭಾಯಿಸ್ತಾರೆ ಅಂತ ನಂಬಿಕೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಒಬ್ರು ಸೀನಿಯರ್ ಆಕ್ಟರ್ ಅದನ್ನ ನಿಭಾಯಿಸಕ್ಕಾಗಲ್ಲ. ಯಾಕೆಂದ್ರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಖಂಡಿತ ಒಳ್ಳೆ ಚಾಯ್ಸು ನಮ್ಮ ಡೈರೆಕ್ಟರ್ದು. ಅಂಡ್ ಅಂಕಲ್ ಬಗ್ಗೆ ಹೇಳಬೇಕು ಅಂದ್ರೆ, ಅಫ್ಕೋರ್ಸ್ ನಮಗೆ ಅಂಕಲ್ದು ನಾನು ಯಾವಾಗಲೂ ಸಿಕ್ಕಿದಾಗಲೇ ಹೇಳ್ತಾ ಇರ್ತೀನಿ, ನಮ್ದು ಒಂದೊಂದು ಕಾಲದಲ್ಲಿ ನೋಡಿದ್ದೀನಿ. ಬಟ್ ನನಗೆ ಅವ್ರದ್ದು ಸಿನಿಮಾ ಫೇವ್ರೇಟ್ ಅಂದ್ರೆ ಉದ್ಭವ ಅಂತ. ಅದ್ರಲ್ಲಿ ಏನ್ ಎನರ್ಜಿ ಅಂದ್ರೆ, ಅನಂತಾಕ್ಷ ಸುಳ್ಳು ಹೇಳೋದಕ್ಕೂ, ಇವ್ರು ಅದು ಕರೆಕ್ಟ್ ಆಗಿ ಇವ್ರು ಸಾಥ್ ಕೊಡೋದಕ್ಕೂ, ಆ ರೋಡ್ ತುಂಬಾ ಚಿಕ್ಕ ಲೈನ್, ರೋಡ್ ಎಕ್ಸ್ಟೆಂಡ್ ಮಾಡುವಂತ ಒಂದು ಲೈನ್ ನೋಡಿದಿರಲ್ಲ. ಏನು ಉದ್ಭವ, ಈಗ ದೇವರೆಲ್ಲ ಉದ್ಭವ, ಎಷ್ಟು ಎನರ್ಜಿ ಅಂದ್ರೆ ಚಿಕ್ಕ ಚಿಕ್ಕ ಬೀಟ್ಸ್ನು ಹಿಡಿದಿದ್ದಾರೆ. ಅಂಡ್ ನಮ್ಮ ಬಂಗಾರ ಜಿಂಕೆಯಲ್ಲೂ ಅಷ್ಟೇ, ಬಂಗಾರ ಜಿಂಕೆಯಲ್ಲಿ ಎಲ್ಲರೂ ಮಾಡಿದ್ದಾರೆ. ಅಂಕಲ್ ಮಾಡಿದ್ದಾರೆ, ನಮ್ಮ ತಾತ ಮಾಡಿದ್ದಾರೆ, ಆಂಟಿ ಮಾಡಿದ್ದಾರೆ. ಆಕ್ಚುಲಿ ನೀವುಗಳು ಮೀಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಅವ್ರುಗಳೆಲ್ಲ ಮೀಟ್ ಮಾಡೋರು. ಹಂಗ ಆಮೇಲೆ ಇದು ಅಂಕಲ್ ಯಾವ್ದದು, ಅಲ್ಲ ಇದು ಬಂದಾಳೋ ಬಿಂಕದ ಸಿಂಕರ್ ಯಾವ್ದದು ಲಾಸ್ಟ್ ನೀವೇ ಅನ್ಕೊಂತಿಲ್ಲ. ಬಾನೆಲ್ಲ ಮೊದಲು ಚಂದ್ರಕ್ಕೆ ಅದೆಲ್ಲ ಎಂತ ಒಳ್ಳೊಳ್ಳೆ ಮೂವೀಸ್. ಸೊ ಅಂಕಲ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಕೀಪ್ ಇನ್ಸ್ಪೈರಿಂಗ್ ಅಂಕಲ್. ಲಾಟ್ಸ್ ಆಫ್ ಲವ್. ವಿ ಲವ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರಾಮಿಸ್ ಮಾಡಬೇಕು, ನಮಗಳ ಜೊತೆನೂ ಒಂದು ಚಾನ್ಸ್ ಕೊಟ್ರೆ ನಾವುಗಳು ಮಾಡ್ತೀವಿ. ನಾನು ಒಟ್ಟಿಗೆ ಎಲ್ಲರೂ ನೆಕ್ಸ್ಟ್ ಸಿನಿಮಾದಲ್ಲಿ ಯಾವ್ದಾರ ಮಾಡಿದಾಗ ಅದನ್ನ ಚಿಕ್ಕ ಪಾತ್ರ ಇದ್ರು ನಾವು ಒಟ್ಟಿಗೆ ಎಲ್ಲರೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊಂತ ಇದ್ದೀನಿ. ಆಕ್ಚುಲಿ ನಮ್ಮ ಅಣ್ಣ ಇದ್ದಿದ್ರೆ ಭಯಂಕರ ಎಕ್ಸ್ಪೋನು. ನಮ್ಮ ಅಣ್ಣ ಇದ್ದಾನೆ ನನ್ನ ವಿ ಕ್ಯಾನ್ ಟೇಕ್ ಆಫ್ ದಟ್. ಅಣ್ಣಂದು ನಿಮ್ದು ಪ್ಲಾನ್ ಮಾಡಿದ್ರಲ್ಲ, ಅದು ನಾವು ಟೇಕ್ ಆಫ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.
ಅಂಡ್ ಅತ್ತಿಗೆ ಓಕೆ ಥ್ಯಾಂಕ್ ಯು